ನೋಡಿ, ಲಾಸ್ಟ್ ಇಯರ್ ಗ್ಯಾಲಕ್ಸಿ Z Fold 7ಗಿಂತ 25,000 ರೂಪಾಯಿ ಬೆಲೆ ಜಾಸ್ತಿ ಮಾಡಿ ಈ Z Fold 8 ಅನ್ನೇ 8 ಅಲ್ಟ್ರಾ ಹೆಸರಿಂದೇನೋ ಸ್ಯಾಮ್ಸಂಗ್ ಅವರು ಬರೋಬ್ಬರಿ 2 ಲಕ್ಷ ರೂಪಾಯಿಗೆ ಈ ಫೋನ ಲಾಂಚ್ ಮಾಡಿದ್ದಾರೆ. ಸೊ ನಾನು ಈ ಫೋನ ಲಾಂಚ್ ಇವೆಂಟ್ಗೆ ಹೋಗಿದ್ದೆ. ಈ ಫೋನ ಲಾಸ್ಟ್ 4-5 ಡೇಸಿಂದ ಟೆಸ್ಟ್ ಮಾಡ್ತಿದ್ದೀನಿ. ಸಿಮ್ ಕಾರ್ಡ್ ಹಾಕಿದ್ದೀನಿ, ಕ್ಯಾಮ್ರಾ, ಡಿಸೈನ್, ಬ್ಯಾಟ್ರಿ ಪ್ರತಿಯೊಂದನ್ನು ಟೆಸ್ಟ್ ಮಾಡಿ ನಿಮ್ಮ ಮುಂದೆ ಈ ಫೋನ್ ಬಗ್ಗೆ ಆನೆಸ್ಟಾಗಿ ಮಾತಾಡೋಕ್ಕೆ ಹಾಜರಾಗಿದ್ದೀನಿ. ಸೊ ನಿಮ್ಮ ಹತ್ರನೂ 2 ಲಕ್ಷ ರೂಪಾಯಿ ದುಡ್ಡು ಇರ್ತಿತ್ತಪ್ಪ ಅಂದರೆ ನೀವು ಈ Z Fold 8 ಅಲ್ಟ್ರಾ ಇಂಥ ಒಂದು ಹೊಸ ಟೆಕ್ಕು, ವಿಚಿತ್ರ ಟೆಕ್ ನೋಡೋಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರ, ಡೆಫಿನೆಟ್ಲಿ ಪ್ರತಿಯೊಬ್ಬರು ಇದ್ರ ಬಗ್ಗೆ ಕೆಳಗೆ ಕಮೆಂಟ್ ಮಾಡಲೇಬೇಕು. ಮತ್ತು ಇದೇ ಫಸ್ಟ್ ಟೈಮ್ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ಅಂತಂದರೆ ನನ್ನ ಹೆಸರು ಸೋಮಶೇಖರ್ ಪಾಟೀಲ್, ಚಾನಲ್ ಹೆಸರು ಟೆಕಿ ಸೋಮ್ಸ್ ಕನ್ನಡ, ಆನೆಸ್ಟ್ ಇಂಡಿಯಟ್. ಮತ್ತು ನಿಮ್ಮ ಟೆಕ್ ನಾಲೆಜ್ನ ಇನ್ನೂ ಬೆಟರ್ ಮಾಡ್ಕೋ ಸಲುವಾಗಿ ಡೆಫಿನೆಟ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೀವು ಸಪೋರ್ಟ್ ಮಾಡ್ಬೋದು. ಸೊ ನೋಡಿ, ಲಾಸ್ಟ್ 4-5 ಡೇಸಿಂದ ಈ Z Fold 8 ಅಲ್ಟ್ರಾನ ನನ್ನ ಮೇನ್ ಡಿವೈಸ್ ಥರನೇ ಇದರಲ್ಲಿ ಸಿಮ್ ಕಾರ್ಡ್ ಹಾಕ್ಬಿಟ್ಟು ಟೆಸ್ಟ್ ಮಾಡ್ತಾ ಇದ್ದೀನಿ. ಆದರೂ ಸ್ಟಿಲ್ ಒಂದು ಸರ್ತಿ ನಿಮಗೆ ಇದರ ಲೈವ್ ಅನ್ಬಾಕ್ಸಿಂಗ್ ಎಕ್ಸ್ಪೀರಿಯನ್ಸ್ ತೋರಿಸಬೇಕು. ಬಿಕಾಸ್ 2 ಲಕ್ಷ ರೂಪಾಯಿ ಫೋನ್ ಅನ್ಬಾಕ್ಸಿಂಗ್ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಪ್ರೀಮಿಯಮ್ ಇರತ್ತೆ ಅಲ್ವಾ, ನೋಡೋಣ. ಸೊ ಮೊದಲಿಗೆ ಈ ಬಾಕ್ಸ್ ನೋಡ್ಕೋಬೋದು, Z Fold 8 ಅಲ್ಟ್ರಾ ಅಂತ ಇದೆ. ಸೊ ನನ್ನ ಹತ್ರ 512 GB ವೇರಿಯಂಟನ್ನು ಸ್ಯಾಮ್ಸಂಗ್ ಅವರು ಕಳಿಸ್ಕೊಟ್ಟಿದ್ದಾರೆ. ಎಸ್, ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ಮತ್ತೊಂದು ಬಾಕ್ಸ್, ಇದರೊಳಗಡೆ ಒಂದು ಸಿಮ್ ಎಜೆಕ್ಟರ್, ಪೇಪರ್ ವರ್ಕ್, ಮತ್ತೊಂದು ಟೈಪ್ C to C ಬ್ರ್ಯಾಂಡೆಡ್ ಕೇಬಲ್. ನಮ್ಮ ಬಿಟ್ಟರೆ ಬಾಕ್ಸಲ್ಲಿ ಏನೂ ಸಿಗೋಲ್ಲ. 2 ಲಕ್ಷ ರೂಪಾಯಿ ಕೊಟ್ಟರು ಕೂಡ ಒಂದು ಇದರಲ್ಲಿ ಯಾವುದೇ ಅಡಾಪ್ಟರ್ ಇಲ್ಲ, ಮತ್ತು ಚಾರ್ಜಿಂಗ್ ಕೇಸು ಇಲ್ಲ. ಇವರು ಬಜೆಟಲ್ಲೂ ಕೊಡಲ್ಲ, ಇದೇನು ದೊಡ್ಡ ವಿಚಾರ ಅಲ್ಲ, ಆಯಿತಾ. ಇನ್ನು ಇದು ನಮ್ಮ ಮೇನ್ ಸ್ಮಾರ್ಟ್ ಫೋನ್. ಓಹೋ, ಎಸ್, ಪ್ಲಾಸ್ಟಿಕ್ ತೆಗೆಯೋಣ. ಎಸ್, ಫಸ್ಟ್ ಲುಕ್ ಅಂತೂ ತುಂಬ ಪ್ರೀಮಿಯಮ್ ಮತ್ತು ಸ್ಟೈಲಿಶ್ ಆಗಿ ಕಾಣಿಸ್ತಿದೆ. ಎಸ್, ಈ ರೀತಿ ಫೋಲ್ಡ್ ಆದರೆ ಈ ಚಿಕ್ಕ ಶೇಪಲ್ಲಿ ಈ ಫೋನ್ ಕಾಣಿಸುತ್ತೆ. ಹಾಗಾದರೆ ತುಂಬ ಜನರ ಕ್ವಶನ್ ಏನು ಗೊತ್ತಾ, Z Fold 7 ಮತ್ತು 8 ಅಲ್ಟ್ರಾ ಎರಡು ಸೇಮ್ ಟು ಸೇಮ್ ಡಿಸೈನ್ ಇದೆ, ಏನು ಡಿಫ್ರೆನ್ಸೇ ಕಾಣಿಸ್ತಿಲ್ಲ ಇಮೇಜಲ್ಲಪ್ಪ ಅಂತ ನೀವು ಕೇಳಿದ್ರೆ ನೋಡಿ, ಜಸ್ಟ್ ನಾನು ಒಂದು ತಿಂಗಳ ಹಿಂದೆನೇ ಈ Z Fold 7ಅನ್ನು ನನ್ನ ಪ್ರೈಮರಿ ಡಿವೈಸ್ನ ಬಿಟ್ಕೊಟ್ಟಾಯ್ತಾ. ಆ ಫೋನ್ನ ಸ್ಯಾಮ್ಸಂಗ್ ಅವರು ರಿಟರ್ನ್ ತೊಗೊಂಡೋದ್ರು. ಇವಾಗ ಈ ಫೋನಲ್ಲಿ ಸಿಮ್ ಕಾರ್ಡ್ ಆಗಿ ಟೆಸ್ಟ್ ಮಾಡ್ತಾಯಿದ್ದೀನಿ. ಇವತ್ತಿಗೆ 5ನೇ ದಿವಸ ಈ ಫೋನ್ನ ಟೆಸ್ಟ್ ಮಾಡ್ತಾಯಿದ್ದೀನಿ. ಸೊ Fold 7 ಜೊತೆಲ್ಲ ಕಂಪೇರ್ ಮಾಡಿದ್ರೆ ಲುಕ್ಸು, ಡಿಸೈನು ಎಲ್ಲ ಫೀಲ್ ಅದೇ ಇದೆ. ಸ್ವಲ್ಪ ಲೈಟ್ ವೇಟ್ ಥರ ನಿಮ್ಗೆ ಫೀಲ್ ಆಗುತ್ತೆ ಮತ್ತು ಕಂಫರ್ಟಬಲ್ ಆಗಿ ಹೋಲ್ಡ್ ಮಾಡ್ದಲ್ಲ. ಬಾಕಿ ಡ್ಯೂರಿಬಿಲಿಟಿ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿದ್ದಾರೆ ಡಿಸೈನಲ್ಲಿ. ಇದನ್ನ ಬಿಟ್ಟರೆ ನಿಮ್ಗೆ ಯೂಸೇಜ್ ಎಕ್ಸ್ಪೀರಿಯನ್ಸಲ್ಲಿ ಡಿಸ್ಪ್ಲೇ, ಕ್ಯಾಮ್ರಾ, ಬ್ಯಾಟ್ರಿ ಇದ್ರಲ್ಲಿ ತುಂಬ ಅಪ್ಗ್ರೇಡ್ ಆಗಿದೆಯಪ್ಪ ಅಂತ ನೀವು ಯಾವಾಗ ಯೂಸ್ ಮಾಡ್ತೀರ ನೋಡಿ ಆವಾಗ ಫೀಲ್ ಆಗುತ್ತೆ. ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಆನೆಸ್ಟ್ ಆಗಿ ಮಾತಾಡೋಣ ಅಂತ. ಮೊದಲಿಗೆ ಡಿಸೈನ್ ಬಿಲ್ಡ್ ಕ್ವಾಲಿಟಿ ಹೇಗಿದೆ ಈ Z Fold ಅಲ್ಟ್ರಾದಪ್ಪ ಅಂತ ಕೇಳಿದ್ರೆ ನೋಡಿ, ಈ ಫೋನ್ ತುಂಬ ಉದ್ದನೇ ಇರೋದ್ರಿಂದ ನೀವು ಇದನ್ನ ಕಂಫರ್ಟೇಬಲ್ ಆಗಿ ಒನ್ ಹ್ಯಾಂಡಲ್ಲಿ ಹೋಲ್ಡ್ ಮಾಡ್ಕೋಬಹುದು. ವ್ಯಾಲ್ಯೂಮ್ ಲಾಕರ್ ಕೀ ಮತ್ತು ಫ್ರಂಟ್ ಸ್ಕ್ರೀನ್ ಕೂಡ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಸೊ ಇದು ಫೋಲ್ಡ್ ಇದ್ದಾಗ 8.9 mm ಥಿಕ್ನೆಸ್ ಇದ್ರೆ ನೀವು ಇದನ್ನ ಯಾವಾಗ ಅನ್ಫೋಲ್ಡ್ ಮಾಡ್ತೀರಾ ಇವಾಗ 4.1 mm ಥಿಕ್ನೆಸ್ ಆಗುತ್ತೆ. ಮತ್ತು ಆಲ್ಮೋಸ್ಟ್ 210 ಗ್ರಾಮ್ ವೇಟ್ ಇದೆ. ಫೋಲ್ಡಬಲ್ ಫೋನ್ ಇದ್ರೂ ಕೂಡ ಆ ರೇಂಜ್ಗೇನು ಹೆವಿ ವೇಟ್ ಇಲ್ಲ. ಮತ್ತು iPhone 17 Pro Maxಗಿಂತ 18 ಗ್ರಾಮ್ ಲೈಟ್ ವೇಟ್ ಇದೆ. ಸೊ ಡಿಸೈನಲ್ಲಿ, ಡ್ಯೂರಿಬಿಲಿಟಿನಲ್ಲಿ ಇದು IP48 ವಾಟರ್ ಮತ್ತು ಡಸ್ಟ್ ರೆಸಿಸ್ಟೆನ್ಸ್ ಒಂದಿಗೆ ಒಂದು ಒಳ್ಳೆ ಪ್ರೊಟೆಕ್ಷನ್ ಕೂಡ ಕೊಡ್ತಾರೆ. ಮತ್ತು ಎರಡೂ ಕಡೆ ನಿಮಗೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2 ಪ್ರೊಟೆಕ್ಷನ್ ಕೊಡ್ತಿದ್ದಾರೆ. ಸೊ ಇದೆಲ್ಲ ಫ್ಲಾಗ್ಶಿಪ್ ಫೋನ್ಸ್ಗಳೇನು ದೊಡ್ಡ ವಿಚಾರ ಅಲ್ಲ, ಆಯ್ತಾ. ಬಾಕಿ ಸೈಡ್ಗಳಲ್ಲಿ ನಿಮಗೆ ಅಲ್ಯೂಮಿನಿಯಂ ಫ್ರೇಮ್ಸ್ಗಳನ್ನ ಕೊಡ್ತಿದ್ದಾರೆ ಮತ್ತು ಹಿಂಜ್ ಕೂಡ ಸರ್ತಿ ತುಂಬ ಸ್ಟ್ರಾಂಗ್ ಮಾಡ್ತಾರೆ. ಬ್ರ್ಯಾಂಡ್ ಹೇಳುತ್ತೆ 5 ಲಕ್ಷ ಟೈಮ್ ಕೂಡ ಇದನ್ನ ಈ ರೀತಿ ಅನ್ಫೋಲ್ಡ್ ಮಾಡಿದ್ರು ಈ ಫೋನ್ಗೆ ಏನೂ ಆಗಲ್ಲ ಅಂತ. ಬಟ್ ಲಾಂಗ್ ಟರ್ಮ್ 5-5 ವರ್ಷ ಎಲ್ಲ ನೀವು ಇದನ್ನ ಹೆವಿಯಾಗಿ ಯೂಸ್ ಮಾಡ್ತೀರಾ ಅಂದರೆ ಅಲ್ಲಿಗೆಲ್ಲ ಬಾಳಿಕೆ ಬರಲ್ಲ, ಆಯ್ತಾ. ಫೋಲ್ಡಬಲ್ ಫೋನ್ಸ್ಗಳನ್ನ ಲಾಂಗ್ ಟೈಮ್ ಆಗಿ ಪ್ಲಾನ್ ಮಾಡ್ಕೊಂಡು ಇಟ್ಕೊಳ್ಳೇಬಾರ್ದು. ಒಂದು ಮ್ಯಾಕ್ಸ್ ಒಂದು 2-3 ವರ್ಷಕ್ಕೆ ಏನೇನೋ ಅದ್ಭುತ ಟೆಕ್ನಾಲಜಿ ಬಂದಿರುತ್ತೆ, ಅವಾಗ ಸ್ವಿಚ್ ಆಗ್ತಾ ಇರಬೇಕಾಗತ್ತೆ ಫೋಲ್ಡಲ್ಲಿ. ಇನ್ನು ಫ್ರಂಟಲ್ಲಿ 6.5 ಇಂಚಸ್ನ ಡೈನಮಿಕ್ ಆಮ್ಲೆಟ್ 2x ಡಿಸ್ಪ್ಲೇ ಒಂದಿಗೆ ಇನ್ನರ್ ಡಿಸ್ಪ್ಲೇ ಕೂಡ 8 ಇಂಚಸ್ನ ಬಿಗ್ಗರ್ ಡೈನಮಿಕ್ ಆಮ್ಲೆಟ್ 2x ಡಿಸ್ಪ್ಲೇ ಇದೆ. ಎರಡು HDR10+ ಸಪೋರ್ಟ್ ಆಗಿದ್ದು 120 Hz ರಿಫ್ರೆಶ್ ಒಂದಿಗೆ ನಿಮಗೆ 3000 Hz ಪೀಕ್ ಬ್ರೈಟ್ನೆಸ್ ಕೂಡ ಕೊಡ್ತಿದ್ದಾರೆ. ಸೊ ಈ ಮೇನ್ ಕವರ್ ಡಿಸ್ಪ್ಲೇ ಏನಿದೆ ಇದರಲ್ಲಿ ನೀವು ಆರಾಮಾಗಿನ ಇಟ್ಕೊಂಡು ವಾಟ್ಸಪ್ಪು, ಚಾಟು, ಮೆಸೇಜು, ಶಾರ್ಟ್ಸು, ರೀಲ್ಸು ಈ ರೀತಿ ಎಲ್ಲ ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ಕೊಂಡ್ರೆ ಈ ಇನ್ನರ್ ಡಿಸ್ಪ್ಲೇ ಏನಿದೆ ಇಲ್ಲಿ ಮಲ್ಟಿ ಟಾಸ್ಕಿಂಗು, ಬೇರೆ 3 ಅಪ್ಲಿಕೇಶನ್ ಅಟ್ ಎ ಟೈಮ್ ಈ ರೀತಿ ಯೂಸ್ ಮಾಡ್ತಾ ನೀವು ರೀಲ್ಸು, ಎಡಿಟಿಂಗ್ ಏನೇ ಮಲ್ಟಿ ಟಾಸ್ಕಿಂಗ್ ಇದು ತುಂಬ ಈಸಿನೂ ಆಗುತ್ತೆ. ಮತ್ತು ಲೈಕ್ ನೀವು ಲೈಟ್ ವೇಟ್ ಇರೋದ್ರಿಂದ ಕಂಫರ್ಟಬಲ್ ಕೈಲಿ ಇಟ್ಕೊಂಡು ಲೈಕ್ ಒಂಥರ ಮಲ್ಟಿಮೀಡಿಯಾ ಎಕ್ಸ್ಪೀರಿಯನ್ಸ್ ನಿಮಗೆ ಈ ಬಿಗ್ಗರ್ ಸ್ಕ್ರೀನ್ಗಳಂತೂ ನೆಕ್ಸ್ಟ್ ಲೆವೆಲ್ ಬರುತ್ತೆ. ಇನ್ನು ಪ್ರತಿ ವರ್ಷ ಈ ಫೋಲ್ಡಬಲ್ ಡಿವೈಸಸ್ಗಳಲ್ಲಿ ಈ ಸ್ಕ್ರೀಸಸ್ನ ಪ್ರಾಬ್ಲಮ್ ತುಂಬ ಇರ್ತಿತ್ತು, ಆಯ್ತಾ. ಬಟ್ ನಿಮ್ಗೆ ಈ ರೀತಿ ಈ ಸರ್ತಿ ಫೀಲ್ ಆಗೋದೇ ಇಲ್ಲ. ಇದು ಸ್ಪೆಷಲಿ ಟೈಟನಿಯಂ ಹಿಂಜ್ ಟೆಕ್ನ ಸಹಾಯದಿಂದ ಇದನ್ನ ಹೆಂಗೋ ಮಾಡಿ ಫಿಕ್ಸ್ ಮಾಡಿದ್ರೆ, ಆಯಿತಾ. ನೀವಿಲ್ಲಿ ಕಣ್ಣು ಮುಚ್ಕೊಂಡು ಅಥವಾ ರೆಗ್ಯುಲರ್ ಆಗಿ ಈ ರೀತಿ ಫೋನ್ನ ಸ್ಕ್ರೀನ್ ಮೇಲೆ ಟಚ್ ಮಾಡ್ತಿದ್ದೀರಾ ಅಂದರೆ ಸ್ಕ್ರೀಸಸ್ ಫೀಲ್ ಆಗಲ್ಲ. ಬಟ್ ಈ ರೀತಿಯೆಲ್ಲ ಹಿಡ್ಕೊಂಡು ಫೋನ್ ನೋಡ್ತಿದ್ದೀರಪ್ಪ ಅಂದರೆ ಸ್ವಲ್ಪ ಲೈಟ್ ಆಗಿ ಕಾಣಿಸುತ್ತೆ. ಬಟ್ ಇದನ್ನು ಫಿಕ್ಸ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ, ಆಯಿತಾ. ಇಲ್ಲಿ ಸ್ಯಾಮ್ಸಂಗ್ ಇಂಜಿನಿಯರ್ಸು ತುಂಬ ಒಳ್ಳೆ ಕೆಲಸ ಮಾಡಿದ್ರೆ ಮತ್ತು ಆ ಫೀಲ್ ಕೂಡ ನಿಮಗೆ ಸಿಗ್ತಿಲ್ಲ. ಇದೊಂದು ನಂತರ ಒಂಥರ ವಿಚಿತ್ರ ಅನ್ನೋದಕ್ಕಿಂತ ಬೆಸ್ಟ್ ಫೀಚರ್ ಅನಿಸ್ತಿದೆ. ಬಿಕಾಸ್ ಇಲ್ಲಿವರೆಗೆ ಏನು ನಾವೆಲ್ಲ ಫೋಲ್ಡಬಲ್ ಫೋನ್ಸ್ ನೋಡ್ಕೊಂಡ್ವಿ, ಎಲ್ಲ ಇಲ್ಲಿ ಈ ಮಡಚಬೇಕಾದ್ರೆ ಏನು ಮೇನ್ ಫೋಲ್ಡ್ ಆಗುತ್ತೆ ನೋಡಿ, ಇಲ್ಲೇ ಖರಾಬ್ ಆಗಿರೋದನ್ನ ಕಂಡಿದ್ವಿ. ಸೊ ಈ ಸ್ಕ್ರೀಸಸ್ ಪ್ರಾಬ್ಲಮ್ ಹೋಗಿದೆಯಪ್ಪ ಅಂದರೆ
ಹೋಪ್ಫುಲ್ಲಿ ಈ ಡಿಸ್ಪ್ಲೇ ಪ್ರಾಬ್ಲಮ್ಸ್ಗಳು ಕೂಡ ಸಾಲ್ವ್ ಆಗಿದೆ ಅನ್ಕೋತೀನಿ. ಬಾಕಿ ಡೋಲ್ ಸ್ಟೀರಿಯೋ ಸ್ಪೀಕರ್ಸ್ಗಳನ್ನ ಕೊಡ್ತಿದ್ದಾರೆ, ಒಳ್ಳೆ ಕ್ವಾಲಿಟಿ ಸೌಂಡ್ ಔಟ್ಪುಟ್ ಇದೆ. ಮತ್ತೆ ಇಲ್ಲಿ ಯಾವುದೇ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಎಲ್ಲ ಕೊಡಲ್ಲ ಆಯ್ತಾ. ಆಂಬ್ಲೆಡ್ ಡಿಸ್ಪ್ಲೇ ಇದ್ರೂ ಕೂಡ ಫೋಲ್ಡಬಲ್ ಅಲ್ಲಿ ಏನು ಇಶ್ಯೂ ಆಗೋದು ಗೊತ್ತಿಲ್ಲ, ಬಟ್ ಇಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ನ ಕೊಡ್ತಿದ್ದಾರೆ. ಇದು ಕೂಡ ಕ್ವಿಕ್ ಮತ್ತು ಸೂಪರ್ ಫಾಸ್ಟ್ ಆಗಿ ಅನ್ಲಾಕ್ ಆಗುತ್ತೆ. ಓವರ್ ಆಲ್ ಈ ಫೋನಲ್ಲಿರುವಂಥ ಡಿಸ್ಪ್ಲೇ ನಾವು ಲಾಸ್ಟ್ ಇಯರ್ ಫೋಲ್ಡ್ 7 ಜೊತೆಲ್ಲ ಕಂಪೇರ್ ಮಾಡಿದ್ರೆ ಆನೆಸ್ಟ್ಲಿ ಪ್ರತಿಯೊಂದರಲ್ಲಿ ಡ್ಯೂರಿಲಿಟಿನಲ್ಲಾಗಿರಲಿ ಅಥವಾ ಡಿಸೈನಲ್ಲಾಗಿರಲಿ, ಕಲರ್ಸು, ಬ್ರೈಟ್ನೆಸ್ಸು ಎಲ್ಲದರಲ್ಲಿ ಚೇಂಜ್ ಮಾಡೋದ್ರ ಜೊತೆಗೆ ಮೇನ್ ಈ ಹಿಂಜ್ ಟೆಕ್ನಾಲಜಿ ಕೂಡ ಅಪ್ಗ್ರೇಡ್ ಮಾಡಿಬಿಟ್ಟು ಕ್ರೀಸಸ್ ಏನು ತೆಗೆದಿದ್ದಾರೆ. ಸೊ ಇದು ನಾನು ಸ್ವಲ್ಪ ಅಪ್ಗ್ರೇಡ್ ಅನ್ನೋದಕ್ಕಿಂತ ಒಳ್ಳೆ ಕೆಲಸ ಮಾಡಿದೆ ಸ್ಯಾಮ್ಸಂಗ್ ಅಂತ. ದುಡ್ಡು ಜಾಸ್ತಿ ಕೊಡ್ತಾ ಇದೀವಿ ಗುರು, ಬಟ್ ಕೆಲಸನೂ ಬೇಕಲ್ವಾ. ಸೊ ಇಲ್ಲಿ ಅಪ್ಗ್ರೇಡ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಯಾವಾಗ ಈ ಸ್ಮಾರ್ಟ್ಫೋನ್ ಅಂತ ಕ್ಯಾಮ್ರಾಗೆ ಬರ್ತೀವಿ, ಎಸ್ ಇಲ್ಲಿ ಲಾಸ್ಟ್ ಇಯರ್ಗಿಂತ ಚಿಕ್ಕ ಪುಟ್ ಅಪ್ಗ್ರೇಡ್ ಆಗಿದೆ, ಬಟ್ ಇಮೇಜಸ್ ಅಲ್ಲಿ ನಿಮ್ಗೆ ತುಂಬಾ ಡಿಫ್ರೆನ್ಸ್ ಕಾಣಿಸುತ್ತೆ. ಸೊ ರಿಯರ್ಲಿ ಸೇಮ್ ಅದೇ 200 ಮೆಗಾ ಪಿಕ್ಸೆಲ್ನ ಮೇನ್ ಸೆನ್ಸರ್ ಕೊಡ್ತಿದ್ದಾರೆ. ಮತ್ತೆ ಲಾಸ್ಟ್ ಇಯರ್ ಈ 12 ಮೆಗಾ ಪಿಕ್ಸೆಲ್ನ ಏನು ಅಲ್ಟ್ರಾ ವೈಡ್ ಇತ್ತು ಅದನ್ನ ಅಪ್ಗ್ರೇಡ್ ಮಾಡಿಬಿಟ್ಟು 50 ಮೆಗಾ ಪಿಕ್ಸೆಲ್ನ ಅಲ್ಟ್ರಾ ವೈಡ್ ಕೊಡ್ತಿದ್ದಾರೆ. ಇನ್ನೊಂದು 10 ಮೆಗಾ ಪಿಕ್ಸೆಲ್ನ ಟೆಲಿಫೋಟೋ ಲೆನ್ಸ್ ಕೊಡ್ತಿದ್ದಾರೆ. ಇನ್ ಫ್ರಂಟ್ ಮತ್ತು ಇನ್ನರ್ ಡಿಸ್ಪ್ಲೇ ಕೂಡ ಸೇಮ್ ಒಂದೇ 10 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟರ್ ಇದೆ. ಸೊ ನಾನು ಇದರಲ್ಲಿ ತುಂಬಾ ಡಿಫ್ರೆಂಟ್ ಕಂಡೀಷನ್ಸ್ ಅಲ್ಲಿ ಫೋಟೋಸ್ಗಳನ್ನು ತೆಗೆದಿದ್ದೀನಿ ಆಯ್ತಾ. ನೀವು ಸ್ಕ್ರೀನ್ ಮೇಲೆ ನೋಡ್ಕೋಬಹುದು, ಇಲ್ಲಿ ಸ್ಯಾಮ್ಸಂಗ್ ಏನ್ ಹೇಳುತ್ತೆ, ಲಾಸ್ಟ್ ಇಯರ್ ಫೋಲ್ಡ್ 7 ಗಿಂತ 34% ಈ ಫೋಟೋಸ್ಗಳು ಡಿಟೇಲ್ ಜೊತೆಗೆ ತುಂಬಾ ಬ್ರೈಟರ್ ನ ಕ್ಯಾಪ್ಚರ್ ಮಾಡೋ ಹಾಗೆ ಇದ್ರ ಮೇಲೆ ಕೆಲಸ ಮಾಡಿದೆ ಅಂತೆ. ಸೊ ಇಲ್ಲಿ ಡೀಟೇಲಿಂಗು, ಕಲರ್ಸ್ಗಳು ಆನೆಸ್ಟ್ಲಿ ನಾನು ಕಂಪೇರ್ ಅಂತೂ ಲೈವ್ ಮಾಡಕ್ ಆಗ್ತಿಲ್ಲ, ಬಟ್ ನಾನು ಯೂಸೇಜ್ ಪ್ರಕಾರ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಇಲ್ಲಿ ಅಪ್ಗ್ರೇಡ್ ಆಗಿದೆ, ಡೀಟೇಲ್ಸ್ಗಳು, ಕಲರ್ಸ್ಗಳು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಡೇ ನಲ್ಲಿರುವಂತಹ ಎಲ್ಲಾ ಫೋಟೋಸ್ಗಳು, ಪೋರ್ಟ್ರೇಟ್ ಫೋಟೋಸ್ಗಳು ನೆಕ್ಸ್ಟ್ ಲೆವೆಲ್ ಎಡ್ಜ್ ಕಟಿಂಗ್ ಒಂದಿಗೆ ಡೀಟೇಲ್ ಫೋಟೋಸ್ನ ಕ್ಯಾಪ್ಚರ್ ಮಾಡುತ್ತೆ. ಇನ್ನು ಇದೇ ರೀತಿಯಾಗಿ ಇಂಡೋರ್ ಕೂಡ ನೈಟೋಗ್ರಫಿನಲ್ಲಿ ಕೂಡ ಈ ಸರ್ತಿ ಜಾಸ್ತಿ ಅಪ್ಗ್ರೇಡ್ ಮಾಡಿದೆ. ಈ ರೀತಿಯಾದಂತಹ ಫೋಟೋಸ್ಗಳು ಬರುತ್ತೆ. ಇನ್ನು ವಿಡಿಯೋ ಕ್ವಾಲಿಟಿನಲ್ಲಂತೂ ನಿಮಗೆ ಇಲ್ಲಿ 4K 60 FPS ಇಟ್ಕೊಂಡು ನಿಮಗೆ 8K 30 FPS ತನಕ ಹೈ ಕ್ವಾಲಿಟಿ ವಿಡಿಯೋ ರೆಕಾರ್ಡನ್ನ ಮಾಡ್ಕೋಬಹುದು. ಇಲ್ಲಿ ಕೂಡ ಸ್ಟೆಬಿಲೈಸೇಷನ್ಸು, ಕಲರ್ಸು ಚೆನ್ನಾಗಿದೆ ಮತ್ತು ಫ್ರಂಟಲ್ಲಿ ಕೂಡ ನೀವು ಒಳ್ಳೆ ಕ್ವಾಲಿಟಿ ವಿಡಿಯೋನ ರೆಕಾರ್ಡ್ ಮಾಡ್ಕೋಬಹುದು. ಬಟ್ ಅಟ್ಲೀಸ್ಟ್ ಕವರಲ್ಲಿ ಇನ್ನೂ ಸ್ವಲ್ಪ 32 ಮೆಗಾ ಪಿಕ್ಸೆಲ್ ಎಲ್ಲ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಲಾಸ್ಟ್ ಇಯರ್ ಕೂಡ ಮೇ ಬಿ 10 ಮೆಗಾ ಪಿಕ್ಸೆಲ್ ಇತ್ತು. ಆದರೆ ಸ್ಯಾಮ್ಸಂಗ್ ಅವ್ರು ಏನು ಹೇಳ್ತಾರೆ ಗೊತ್ತಾ, ನೀವು ಸೆಲ್ಫಿ ಕ್ಯಾಮ್ರಾ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ, ರಿಯರ್ ಕ್ಯಾಮ್ರಾನೇ ಈ ರೀತಿ ಓಪನ್ ಮಾಡ್ಕೊಂಡು ಇಲ್ಲಿ ಮೂಲೆಯಲ್ಲಿ ಕ್ಲಿಕ್ ಮಾಡಿದ್ರೆ ಎಸ್ ಈ ರೀತಿ ನೀವು ಫೋನ್ ಹಿಡ್ಕೊಂಡು ರಿಯರ್ 200 ಮೆಗಾ ಪಿಕ್ಸೆಲ್ ಸೆಲ್ಫಿ ತಗೋಬಹುದು. 200 ಮೆಗಾ ಪಿಕ್ಸೆಲ್ 8K ರೆಕಾರ್ಡ್ ಮಾಡ್ಕೋಬಹುದು ಸೆಲ್ಫಿ ವಿಡಿಯೋ ಥರ. ಸೊ ಈ ರೀತಿ ಟ್ರಿಕ್ ಎಲ್ಲ ಕೊಡ್ತೀವಿ, ಯೂಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಆನೆಸ್ಟ್ಲಿ ಪ್ರತಿ ವರ್ಷ ಈ ಕ್ಯಾಮ್ರಾ ಟ್ರಿಕ್ ತುಂಬ ಯೂಸ್ ಆಗುತ್ತೆ. ನಾನು ಸಜೆಸ್ಟ್ ಮಾಡ್ತಿರ್ತೀನಿ ಅವಾಗ. ಎಸ್ 200 ಮೆಗಾ ಪಿಕ್ಸೆಲಲ್ಲಿ ಸೆಲ್ಫಿ ರಿಯರ್ ವಿಡಿಯೋ ಚೆನ್ನಾಗಿರುತ್ತೆ, ಇದನ್ನು ಟ್ರೈ ಮಾಡಿ ಅಂತ ಸ್ಯಾಮ್ಸಂಗ್ ಅವರು ಹೇಳ್ತಿದ್ದಾರೆ ಈ ಫೀಚರ್ನ. ಇನ್ನು ಯಾವಾಗ ಈ ಫೋನ್ ಅಂತ ಪರ್ಫಾರ್ಮೆನ್ಸ್ ಬರ್ತೀವಿ, ಎಸ್ ಇಲ್ಲಿ ಸ್ಯಾಮ್ಸಂಗ್ ಕಸ್ಟಮೈಸ್ಡ್ ಇನ್ನೊಂದು ಚಿಪ್ಸೆಟ್ ಇದೆ ಅಂತ ಹೇಳ್ತಾರೆ. ಬಟ್ ಅದೇ ಮೇನ್ ಸ್ನ್ಯಾಪ್ಡ್ರ್ಯಾಗನ್ 8 Elite Gen 5 ಫಾರ್ ಗ್ಯಾಲಕ್ಸಿ ಚಿಪ್ಸೆಟ್ ಒಂದಿಗೆ ಆನೆಸ್ಟ್ಲಿ ಫೋಲ್ಡ್ 7ಗಿಂತ ಏನೂ ತುಂಬ ಅಪ್ಗ್ರೇಡ್ ಕಾಣಿಸುತ್ತೆ. ಬಟ್ ಯಾವಾಗ ಬಂದ ತಕ್ಷಣ ಅಂಥದ್ದು ಸ್ಕೋರ್ ಟೆಸ್ಟ್ ಮಾಡಿದ್ವಿ, ಇಲ್ಲಿ ಬೇರೆ ಫೋನ್ಸ್ಗಳ ಥರ ರ್ಯಾಂಕಿಂಗ್ ಅಷ್ಟೊಂದು ಹೈ ಆಗಿ ಬರಲ್ಲ ಆಯ್ತಾ. ಇಲ್ಲಿ ಜಸ್ಟ್ 28,35,000 ಹತ್ರ ಅಂಥದ್ದು ಸ್ಕೋರ್ ಬಂತು. ಇನ್ನು CPU ಟೋಟಲ್ ಅಂತೂ 59% ಒಂದಿಗೆ ನೋಡಿ ಎಷ್ಟೊಂದು ಎಲ್ಲೋ ಮತ್ತು ಕಂಪ್ಲೀಟ್ಲಿ ರೆಡ್ ಲೈನ್ ಮೂವೇ ಆಗ್ತಾ ಇದೆ. ಸೊ ಇದು ಟೆಂಪ್ರೇಚರು ಅದು ಇದು ಪ್ರೊಸೆಸರ್ ಇದ್ರ ಮೇಲೆ ಡಿಪೆಂಡ್ಸ್ ಆಗಿನೇ ಈ ಒಂದು ರೇಷನ್ನ ನೋಡ್ತಾ ಇದ್ವಿ. ಬಟ್ ಪರ್ಫಾರ್ಮೆನ್ಸಲ್ಲಿ ನಾನು ಯೂಸ್ ಮಾಡಿದ ಪ್ರಕಾರ ಲೈಕ್ ಆ ರೀತಿ ಏನು ಹೀಟ್ ಆಗ್ತಿದೆ, ಇಶ್ಯೂ ಆಗ್ತಿದೆ, ಪ್ರಾಬ್ಲಮ್ಸ್ಗಳಾಗ್ತಿದೆ, ಲ್ಯಾಗ್ ಆಗ್ತಿದೆ, ಇದನ್ನ ಯಾವುದ್ರಲ್ಲಿ ಕಂಡಿಲ್ಲ ಆಯಿತಾ. ಸೊ ಈ ಗೇಮ್ಸಲ್ಲಿ ನೋಡ್ಕೋಬೋದು ನೀವು 90 FPS ತನಕ ಇಲ್ಲಿ ಹೈ ಸೆಟ್ಟಿಂಗ್ಸಲ್ಲಿ ಗೇಮ್ಸ್ಗಳನ್ನ ಆಟ ಆಡ್ಕೋಬೋದು. ಅದು BGM ಆಗಿಲ್ಲ ಅಥವಾ ಬೇರೆ ಬೇರೆ ಗೇಮ್ಸ್ಗಳನ್ನ ಕೂಡ 120 FPS ತನಕ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಮತ್ತು ಸ್ಪೆಷಲಿ ಗೇಮರ್ಸ್ಗೆಲ್ಲ ಇದನ್ನ ಅನ್ಕೊಳ್ಳೋಕೆ ಹೋಗ್ಬೇಡಿ ಆಯಿತಾ. ನೀವು ಇದನ್ನ ಲಾಂಗ್ ಟೈಮ್ ಎಲ್ಲ ಯೂಸ್ ಮಾಡ್ತೀರಾ ಅಂದರೆ ಇಷ್ಟು ಸ್ಲಿಮ್ ಇರೋದ್ರ ಕಾರಣಕ್ಕೆ ಈ ಫೋನ್ ಬಿಸಿ ಆಗುತ್ತೆ. ಬಟ್ ಓವರ್ ಹೀಟ್ ಅಂತ ಹೇಳ್ತಲ್ಲ ನಾನು, ಒಂದು ಲೆವೆಲ್ಗೆ ಬಿಸಿ ಆಗುತ್ತೆ. ಬಟ್ ಸ್ಲಿಮ್ ಇರೋದಕ್ಕೆ ಇದೊಂದು ರೀಸನ್ ಅಂತ ಕರಿಬೋದು. ಬಟ್ ಗೇಮಿಂಗಲ್ಲಿ ಅಷ್ಟೇ ಅರ್ಧ ಗಂಟೆ 1 ಗಂಟೆ ಎಲ್ಲ ಗೇಮ್ ಆಡ್ತಿದ್ದೀರಪ್ಪ ಅಂತಂದರೆ ಈ ಫುಲ್ ಸ್ಕ್ರೀನಲ್ಲಿ ಗೇಮ್ಸ್ ಆಟ ಆಡೋ ಮಜಾನೇ ಬೇರೆ ಅದ. ಇನ್ನು ಸಾಫ್ಟ್ವೇರ್ ಮತ್ತು ಸ್ಟೋರೇಜ್ ಬಂದ್ವಿಯಪ್ಪ ಅಂದರೆ ಇದು ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 17 ಜೊತೆಗೆ ಬ್ರ್ಯಾಂಡ್ 5 to 7 ಇಯರ್ಸ್ನ OS ಅಪ್ಡೇಟ್ ಏನೋ ಕೊಡ್ತಿದ್ದಾರೆ. ಇದ್ರ ಜೊತೆಗೆ LPDDR5X ರ್ಯಾಮ್ ಒಂದಿಗೆ UFS 4.0 ಸ್ಟೋರೇಜ್ನ ಕೊಡ್ತಿದ್ದಾರೆ. ಫ್ಲಾಗ್ಶಿಪ್ ಲೆವೆಲ್ ಸ್ಟೋರೇಜು ಮತ್ತು 12GB 16GB ಅಂತೆಗೆ 212GB ತನಕ ಇದಕ್ಕೆ ಸ್ಟೋರೇಜ್ ವೇರಿಯಂಟ್ಸ್ ಆಪ್ಷನ್ನ ಕೂಡ ಕೊಡ್ತಿದ್ದಾರೆ. ಹತ್ತಿರ 2 ಲಕ್ಷ ರೂಪಾಯಿ ಕೊಡ್ತಿದ್ದಂದ್ರೆ ಆಬ್ವಿಯಸ್ಲಿ ಇದು ಕಾಮನ್ ಗುರು. ಬೇರೆ ಫೋನ್ಸ್ಗಳು 60-70 ಸಾವಿರಲ್ಲಿ ಕೊಡ್ತಿದೆ, ಇದೇನು ದೊಡ್ಡ ವಿಚಾರ ಅಲ್ಲ. ಬಟ್ ಫ್ಲಾಗ್ಶಿಪ್ ಟಾಪಲ್ಲಿ ಏನು ರ್ಯಾಮ್ ಇದೆ, ಏನು ಸ್ಟೋರೇಜ್ ಇದೆ, ಸ್ಯಾಮ್ಸಂಗ್ ಅದನ್ನೇ ಕೊಡ್ತಿದೆ. ಇದಕ್ಕಿಂತ ಹೆಚ್ಚಿಂದಿದ್ರು ಕೊಡ್ಬೋದಿತ್ತು ಅವರು, ಬಟ್ ಅದೇ ಲಾಸ್ಟ್ ಇದೆ ಅಲ್ವಾ. ಬಾಕಿ ತುಂಬ AI ಫೀಚರ್ಸ್ಗಳೊಂದಿಗೆ ಪ್ರತಿ ಟೈಮ್ ಸ್ಯಾಮ್ಸಂಗ್ ಅಂತೂ ಎಂಟ್ರಿ ಕೊಟ್ಟಿರುತ್ತೆ. ಸ್ಯಾಮ್ಸಂಗ್ ನಾಕ್ ಫೀಚರು, ಸ್ಯಾಮ್ಸಂಗ್ ಡೆಕ್ಸು, ಈ ಥರ ತುಂಬ ಬೇರೆ ಬೇರೆ ಈ ಫ್ಲಾಗ್ಶಿಪ್ ಫೀಚರ್ಸ್, ಫ್ಲಾಗ್ಶಿಪ್ ಫೋನ್ಸ್ಗಳಲ್ಲಿ ಯೂಸ್ ಮಾಡೋ ಮಜಾನೇ ಬೇರೆ ಇರುತ್ತೆ. ಬಟ್ ಇದು ಸೆಲೆಕ್ಟೆಡ್ ಜನಕ್ಕೆ ಮಾತ್ರ ಗೊತ್ತಿರುತ್ತೆ. ಹೋಪ್ಫುಲಿ ನಾನು ರಿವ್ಯೂ ಎಲ್ಲ ಮಾಡೋದನ್ನ ಈ ಫೋನ್ ಬಗ್ಗೆ ಅಂತಂದರೆ ಡೆಫಿನೆಟ್ಲಿ ಅವಾಗ ಇದನ್ನೆಲ್ಲ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಾಕಿ ಪರ್ಫಾರ್ಮೆನ್ಸಲ್ಲಿ ಯೂಸೇಜಲ್ಲಿ ಏನೂ ಇಶ್ಯೂ ಇಲ್ಲ. ಬಟ್ ರ್ಯಾಂಕಿಂಗಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆದೆ.
ಅಷ್ಟೇ. ಇನ್ನು ಕೊನೆಯದಾಗಿ ಈ ಸ್ಮಾರ್ಟ್ ಫೋನಿಂದ ಬ್ಯಾಟ್ರಿ ಕತೆ ಏನು ಗುರು ಅಂತ ಕೇಳ್ತಿದ್ರೆ ನೋಡಿ, ಸ್ಯಾಮ್ಸಂಗ್ಗಳೈತೆ ನಾವು ಲಾಸ್ಟ್ ಇಯರ್ಗಿಂತ ತುಂಬ ಅಪ್ಗ್ರೇಡ್ ಮಾಡಿದ್ವಿ, 20% ಅಪ್ಗ್ರೇಡ್ ಆಗಿದೆ, ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗ್ತಿದೆ ಅಂತ ಹೇಳ್ತಿದೆ. ಒಂದ್ಸತಿ ಸ್ಪೆಕ್ಸ್ ನೋಡಿ, ಇಲ್ಲಿವರೆಗೆ ಎಲ್ಲಕ್ಕಿಂತ ಬಿಗ್ಗೆಸ್ಟ್ ಬ್ಯಾಟ್ರಿ ಹೊಂದಿರುವಂಥ ಫೋಲ್ಡಬಲ್ ಫೋನ್ ಅನ್ಲಾಗ್ತಿದೆ. ಇದು 5000 mAh ಬಿಗ್ಗರ್ ಬ್ಯಾಟ್ರಿಯೊಂದಿಗೆ ಲಾಸ್ಟ್ ಇಯರ್ 25 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗ್ತಿತ್ತು. ಈ ಸರ್ತಿ 45 ವ್ಯಾಟ್ನ ವೈರ್ಡ್ ಚಾರ್ಜಿಂಗ್ ಆಗ್ತಿದೆ ಮತ್ತು 20 ವ್ಯಾಟ್ನ ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಆಗ್ತಿದೆ. ಆನೆಸ್ಟ್ಲಿ ಲಾಸ್ಟ್ ಇಯರ್ಕ್ಕಿಂತ ಏನೋ ಅಪ್ಗ್ರೇಡ್ ಮಾಡಿದ್ದಾರೆ. ಬಟ್ ನನಗೆ ಏನು ಅನ್ಸೋದಪ್ಪ ಅಂದರೆ, ಲಾಸ್ಟ್ ಇಯರ್ ಬಿಡಿ, ಅದರ ಲಾಸ್ಟ್ ಇಯರ್ ಫೋಲ್ಡೇಬಲ್ ಫೋನ್ ಬಿಡಿ, ನಮಗೆ 2 ಲಕ್ಷ ರೂಪಾಯಿ ಕೊಟ್ಟು ಇಷ್ಟು ದೊಡ್ಡ ಫೋನ್ ತೊಗೊಳ್ತಾ ಇದ್ವಿ. 1 ಸ್ಕ್ರೀನು 2 ಸ್ಕ್ರೀನು ಇಷ್ಟೊಂದು ಮಲ್ಟಿಮೀಡಿಯಾ ಎಕ್ಸ್ಪೀರಿಯನ್ಸ್ಗಾಗಿ ಇಷ್ಟು ದೊಡ್ಡ ಸ್ಕ್ರೀನ್ ಕೊಟ್ಟವ್ರೆ, ಒಳ್ಳೆ ಕ್ಯಾಮ್ರಾ ಕೊಟ್ಟವ್ರೆ, 8K ರೆಕಾರ್ಡಿಂಗ್ ಸಪೋರ್ಟ್ ಇದೆ. ಸೊ ಇದನ್ನೆಲ್ಲ ಯೂಸ್ ಮಾಡಬೇಕಾದ್ರೆ ಅಷ್ಟು ಒಳ್ಳೆ ಬ್ಯಾಟ್ರಿನೂ ಬೇಕಲ್ವಾ? ಸ್ಲಿಮ್ಮೆಸ್ಟ್ ಫೋನಲ್ಲಿ 5,000 mAh ಬ್ಯಾಟ್ರಿ ಹಾಕೋದು ಅಷ್ಟೊಂದು ಈಸಿ ಅಲ್ಲ. ಜಸ್ಟ್ 4.1 mm ಥಿಕ್ನೆಸ್ಸಲ್ಲಿ ಯಾವ ರೀತಿ ಸಿಲಿಕಾನ್ ಕಾರ್ಬನ್ ಬ್ಯಾಟ್ರಿನ ಮ್ಯಾನೇಜ್ ಮಾಡಿರ್ಬೋದು ನೋಡಿ ಸ್ಯಾಮ್ಸಂಗ್ ಅವರು. ಸೊ ಇದೊಂದು ದೊಡ್ಡ ವಿಚಾರ. ನಮಗೆ ಈ ರೀತಿ ಏನೋ ಇಷ್ಟು ದುಡ್ಡು ಕೊಡ್ತಿದ್ವಿ ಇಷ್ಟೇ ಬ್ಯಾಟ್ರಿ ಅಂತ ಅನಿಸುತ್ತೆ. ಬಟ್ ಇಲ್ಲಿ ಏನು ರಿಯಲ್ ಟೆಕ್ ಇದೆ ನೋಡಿ, ಇದನ್ನು ಇಲ್ಲಿ ಫಿಕ್ಸ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಬಟ್ ಎಲ್ಲೋ ಹೋಪ್ಫುಲ್ ಇನ್ನೂ ಸ್ವಲ್ಪ ಬೆಟರ್ ಬ್ಯಾಟ್ರಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. 5,000 ಕೂಡ ಓಕೆ, ನೀವು ಪ್ರತಿದಿನ ನೈಟ್ಗೆ ಫೋನ್ ಹೆವಿ ಯೂಸ್ ಮಾಡ್ತಿದ್ದೀರ ಅಂದರೆ ಸಂಜೆ ಬೇಗನೆ ಚಾರ್ಜಿಂಗ್ ಹಾಕೋಕ್ಕೆ ಪರಿಸ್ಥಿತಿ ಬಂದರೂ ಬರ್ಬೋದು. ಹಾಗಾದ್ರೆ ಕೇಳ್ಬೋದು, ಗುರು 2 ಲಕ್ಷ ರೂಪಾಯಿನ ಮಾತ್ರ ದುಡ್ಡಿದೆ ಈಗಂತ ನಾವು ಕಾಮನ್ ಆಗಿ ಇದನ್ನ ಜಸ್ಟ್ ಯುನೀಕ್ ವೇ ಸಲುವಾಗಿ ಅಪ್ಗ್ರೇಡ್ ಮಾಡಿದೆ ಸ್ಯಾಮ್ಸಂಗ್ ಹೇಳ್ತಿದ್ದೆಪ್ಪ ಅಂತ ಹೇಳ್ಬಿಟ್ಟು ನಂಬಿಬಿಟ್ಟು ಈ Z Fold 8 Ultraನ ಕೊಂಡ್ಕೋಬೋದಪ್ಪ ಅಂತ ನೀವು ಕೇಳ್ತಿದ್ರೆ ಅಂದರೆ ನೋಡಿ, ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಒಂದು ಸರ್ತಿ ನಿಮಗೆ ಈ ಫೋನ್ನ ಪ್ರೋಸ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ಒಂದು, ಇದರಲ್ಲಿ 200 ಮೆಗಾಪಿಕ್ಸೆಲ್ನ ಮೇನ್ ಕ್ಯಾಮ್ರಾ ಏನಿದೆ, ಇದನ್ನು ಬಿಟ್ಟರೆ 50 ಮೆಗಾಪಿಕ್ಸೆಲ್ನ ಅಲ್ಟ್ರಾವೈಡ್ ಕ್ಯಾಮ್ರಾ ಅಪ್ಗ್ರೇಡ್ ಮಾಡಿದ್ರೆ, ಮತ್ತು ಮೇನ್ಲಿ ಬ್ಯಾಟ್ರಿನಲ್ಲಿ ಅಪ್ಗ್ರೇಡ್ ಮಾಡಿದ್ರೆ 5000 mAh ಮತ್ತು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗ್ತಿದೆ. ಇನ್ನು ಡಿಸ್ಪ್ಲೇಲಿ ಕೂಡ ತುಂಬ ಒಳ್ಳೆ ಡಿಸ್ಪ್ಲೇ ಕ್ಲಾರಿಟಿಯೊಂದಿಗೆ 3000 nits ಪೀಕ್ ಬ್ರೈಟ್ನೆಸ್ ಕೊಡಿದ್ದಾರೆ ಮತ್ತು ಡ್ಯೂರಿಟಿನಲ್ಲಿ ಕೂಡ ಅಪ್ಗ್ರೇಡ್ ಮಾಡಿಬಿಟ್ಟು ಈ ಮಿಡಲ್ ಕ್ರೀಸಸ್ ಏನಿದೆ ಹಿಂಜನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡಿದ್ದಾರೆ. ಇಲ್ಲಿ ಮೇನ್ ಅಪ್ಗ್ರೇಡ್ ಆಗಿದೆ ಆಯಿತಾ. ಸ್ಯಾಮ್ಸಂಗ್ ಏನು ಮೇನ್ ಟೆಕ್ ಇತ್ತು ನೋಡಿ, ಅದನ್ನ ಈ ಸರ್ತಿ ತೋರಿಸ್ಕೊಟ್ಟಿದ್ದಾರೆ. ಆದರೆ ನನಗೆ ಮಿಸ್ಸಿಂಗ್ ಅಥವಾ ಇಷ್ಟ ಆಗಲಿಲ್ಲ ಅನ್ನೋದಂದರೆ, ಒಂದು, ಇದ್ರ ಜೊತೆ ಯಾವುದೇ ಚಾರ್ಜರು, ಕೇಸು, ಪ್ರೊಟೆಕ್ಷನ್ ಏನೂ ಇಲ್ಲ ಆಯಿತಾ. ಅಟ್ಲೀಸ್ಟ್ ಒಂದು ಕೂಪನ್ ಆದರೂ ಕೊಡಿ, ಬೈ ಮಾಡೋಕ್ಕೆ ಆಫರ್ ಕೊಡಿ. 5,000 ರೂಪಾಯಿ ಬೆಲೆ ಇತ್ತಪ್ಪ ಅಂದರೆ 1,000 ರೂಪಾಯಿ ಅದರಲ್ಲಿ ಆಫ್ ಸಿಗಲಿ, ಈ ರೀತಿ ಏನಾದರೂ ಕೂಪನ್ಸ್ ಕೊಡಿ. ಇವನ್ IP48 ವಾಟ್ ರೆಸಿಸ್ಟೆಂಟ್ ಕೊಡ್ತಿದ್ದಾರೆ. ಸೊ ಇದು ಕೂಡ ಸ್ವಲ್ಪ ಕಮ್ಮಿನೇ ಅನಿಸ್ತು. ಫೋಲ್ಡೇಬಲ್ ಡಿವೈಸ್ ಇದೆ ಅಂದರೆ ಸ್ವಲ್ಪ ಕೇರ್ ತೊಗೋಬೇಕು. 2 ಲಕ್ಷ ರೂಪಾಯಿ ಕೊಡ್ತಿದ್ವಿ ಅಂದರೆ ಸುಮ್ಮನೆನಾ? ಇದನ್ನ ಬಿಟ್ಟರೆ ಏನೋ ಎಸ್ ಪೆನ್ ಎಲ್ಲ ಕೊಡಿ, ವಿತ್ ಕೇಸ್ ಆದರೂ ಒಂದು ಫ್ರೀ ಕೊಡಬೇಕಾಗಿತ್ತು. ಏನೋ ಕೂಪನ್ಸ್ ಎಲ್ಲ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಬಿಕಾಸ್ 2 ಲಕ್ಷ ರೂಪಾಯಿ ಕೊಡ್ತಿದ್ದು ಅಂದರೆ ನಾವು ಆಬ್ವಿಯಸ್ಲಿ ಏನೋ ಎಕ್ಸ್ಪೆಕ್ಟ್ ಮಾಡ್ತಾನೆ ಇರ್ತೀವಿ, ಜಾಸ್ತಿ ಮಾಡ್ತೀವಿ ಗುರು. 10,000-15,000ರಲ್ಲಿ 8,000 mAh ಬ್ಯಾಟ್ರಿ ಕೇಳ್ತಾ ಇದ್ವಿ, ಇನ್ನು 2 ಲಕ್ಷ ಕೊಟ್ಟು ಇಷ್ಟೇನಾ? ಸೊ ನೋಡಿ, ನಿಮ್ಮ ಹತ್ರ 2 ಲಕ್ಷ ರೂಪಾಯಿ ದುಡ್ಡು ಇದೆಯಪ್ಪ ಅಂತಂದರೆ ನೀವು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇದು ಸ್ವಲ್ಪ ಕ್ರಿಯೇಟಿವಿಟಿ ಸಲುವಾಗಿ ಅಥವಾ ಸ್ಟೈಲ್ ಸಲುವಾಗಿ ಒಂದು ಬೆಂಕಿ ಆಪ್ಷನ್ ಇದೆ ಆಯಿತಾ. ಅದರಲ್ಲಿ ನೀವು Fold 7 ಎಲ್ಲ ಯೂಸ್ ಮಾಡ್ತಿದ್ದೀರಾ ಅಂದರೆ ಇದಕ್ಕೆ ಅಪ್ಗ್ರೇಡ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ನೆಕ್ಸ್ಟ್ ವರ್ಷನ್ಗೆ ವೇಟ್ ಮಾಡಿ. ಮತ್ತು ಐಫೋನ್ ಯೂಸ್ ಮಾಡ್ತಿದ್ದೀರಾ ಅಥವಾ ಸ್ಯಾಮ್ಸಂಗ್ S ಸೀರೀಸ್ ಫೋನ್ ಯೂಸ್ ಮಾಡ್ತಿದ್ದೀರಾ ಅಂದರೆ ನೀವು ಇದಕ್ಕೆ ಡೆಫಿನೆಟ್ಲಿ ಅಪ್ಗ್ರೇಡ್ ಆಗ್ಬೋದು. ಒಂದು ಒಳ್ಳೆ ಡಿವೈಸ್ ಅಂತ ಅನ್ನಿಸ್ತು. ಬಟ್ ಬೆಲೆ ಜಾಸ್ತಿ ಇದೆ, ದುಡ್ಡಿದ್ದವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ. ಇನ್ನು ಯಾರ ಹತ್ರ ದುಡ್ಡಿಲ್ಲ ಆದರೂ ಕೊಂಡ್ಕೊಳ್ಳೋ ಪ್ಲ್ಯಾನ್ ಇದೀರಾ ಅಂತಂದರೆ ಬೇಡ ಗುರು. ಸುಮ್ಮನೆ ಇಷ್ಟು ಕಾಸ್ಟ್ಲಿ ಫೋನ್ ಕೊಟ್ಟು ಕೈಯಿಂದ ಕೆಳಗೆ ಚಲಿಸಿ ಕವರ್ಗೆ 2,000 ಖರ್ಚು ಮಾಡಿ ಅಷ್ಟೆಲ್ಲ ರಿಸ್ಕ್ ತೊಳಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ ಇದ್ರಿ. ಸೊ ಎಸ್, ಇದಷ್ಟು ನನ್ನ ಫೈನಲ್ ಒಪಿನಿಯನ್ ಆಗಿತ್ತು. ಮತ್ತೊಂದು ವಿಚಾರ ಅಂದರೆ ಸ್ಯಾಮ್ಸಂಗ್ ಬೈ ಬ್ಯಾಕ್ ಒಂದೇನೋ ಪ್ರೊಸೆಸ್ ಕೊಡುತ್ತೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಆಫರಲ್ಲದು. ಸೊ ಇದರಲ್ಲಿ ಹತ್ತಿರ 55% ತನಕ ನಿಮಗೆ ಶೋರ್ ಸಿಗತ್ತೆ. ಲೈಕ್ ಇದು ಎಕ್ಸ್ಚೇಂಜ್ ವ್ಯಾಲ್ಯೂ ಇದ್ರ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಇದೊಂದು ಒಳ್ಳೆಯ ವಿಚಾರ ಆಯಿತಾ. ಬ್ರ್ಯಾಂಡ್ ಇದೆ ಅಂದರೆ ಈ ರೀತಿ ಕೆಲಸ ಮಾಡಬೇಕು. ಇದೊಂದು ಬೆಸ್ಟ್ ಫೀಚರ್. ನೆಕ್ಸ್ಟ್ ಇದನ್ನು ತೊಗೊಂಡು ನೀವು ಇದರಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ, ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಆ ಫೋನ್ ಕಂಡೀಷನ್ಸ್ ಇದೆಯಪ್ಪ ಅಂದರೆ ನಿಮ್ಗೆ ಅದಕ್ಕೊಂದು ಒಳ್ಳೆ ವ್ಯಾಲ್ಯೂ ಕೂಡ ಸಿಗತ್ತೆ. ಐ ಹೋಪ್ ನಿಮ್ಗೆ ಇಲ್ಲಿವರೆಗೆ ವಿಡಿಯೋನ ನೋಡಿದಿರಪ್ಪ ಅಂದರೆ ಇಷ್ಟ ಆಗಿರ್ಬೋದು, ಏನೋ ವಿಷಯ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಲೈಕ್, ಶೇರ್, ಕಮೆಂಟ್ ಕೂಡ ಮಾಡಿ ನಿಮಗೆ ಏನಾದರೂ ಕ್ವಶನ್ ಇದ್ದರೆ. ಸಿಗೋಣ, ಟೇಕ್ ಕೇರ್, ನಮಸ್ಕಾರ.